ಬೇಕು ನೀ ನನಗೆ ಏನೆನ್ನಬೇಕು ನಾನಿನಗೆ ಕಣ್ಣ ಮುಂದೆ ಬಂದು ನಿಂತ ಪ್ರೀತಿ ದೇವತೆ ನೋವನೆಲ್ಲ ನೀಗುವಂಥ ಆಪ್ತ ಸ್ನೇಹಿತೆ ಮಮತೆ ಧಾರೆ ಎರೆಯುವಂಥ ಮಾತೆ ಯಾರೇ ನೀನು ನನ್ನ ಪಾಲಿನ ಭಾಗ್ಯದಾತೆ ನೀನೊಂದು ಒಲವಿನ ಗಂಗೋತ್ರಿ ಸಾವಿತ್ರಿ 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 ವಿನುತ ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಬಾರ್ದು. ನನ್ನ ಬಿಟ್ಟು ಹೋದ್ರೆ ನಾನು ಅನ್ಕೊಂಡಿದ್ದು ಯಾವುದೂ ನೆರವೇರಲ್ಲ. ನೆರವೇರದೆ ಹೋದ್ರೆ ಪದ್ಮಾವತಿಗೆ ಬುದ್ಧಿ ಕಲ್ಸಕ್ಕಾಗಲ್ಲ, ಸಾವಿತ್ರಿಗೆ ಅವಮಾನ ಮಾಡೋಕ್ಕಾಗಲ್ಲ, ವಿನೂತಾಗೆ ಮೋಸದ ರುಚಿ ತೋರ್ಸಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಬೇರೆ ಹುಡುಗನ ಮದುವೆ ಆಗಬಾರ್ದು. ನೀನು ನನ್ನ ಸೊತ್ತು, ನನ್ನನ್ನೇ ಮದುವೆ ಆಗಬೇಕು. ಊಟ ಮಾಡು. ಬೇಡ, ಕೋಪನ ನೀನು ಯಾವಾಗಲೂ ಹೀಗೇನೆ, ತುಂಬ ಹಠ. ನನಗಿದೇ ಪುಸ್ತಕ ಬೇಕು, ಇಂಥದ್ದೇ ಬಟ್ಟೆ ಬೇಕು, ಇದೇ ಸೈಕಲ್ ಬೇಕು, ಇಂಗ್ಲಿಷ್ ಮೀಡಿಯಮ್ಮೇ ಆಗಬೇಕು, BCom ಓದಬೇಕು ಅಂತಿದ್ದೆ. ಚಿಕ್ಕ ವಯಸ್ಸಿಂದ ನಾನು ಏನೇ ಕೇಳಿದ್ರು ಕೊಡಿಸ್ದೆ, ಯಾವುದಕ್ಕೂ ಬೇಡ ಅನ್ಲಿಲ್ಲ ಅಲ್ವಾ? ಮದುವೆ ವಿಷಯದಲ್ಲೂ ಹಾಗೆ ಇರಮ್ಮ. ನನ್ನ ಪ್ರತಾಪ ಕೊಟ್ಟು ಮದುವೆ ಮಾಡ್ತೀಯ. ನಿನ್ನ ಆಸೆನೆಲ್ಲ ನೆರವೇರಿಸಿದೀವಿ, ನೀನು ಕೇಳಿದ್ದನ್ನೆಲ್ಲ ಕೊಡಿಸಿದ್ದೀನಿ. ಈ ಮದುವೆ
ಮದುವೆ ಒಂದು ವಿಷಯದಲ್ಲಿ ನೀನು ನನ್ನ ಆಸೆ ನೆರವೇರಿಸ್ಬಿಡು. ಪ್ರತಾಪ್ನ ಮರ್ತು ಬಿಡು. ವಿಕ್ರಮ್ನ ಮದುವೆ ಮಾಡ್ಕೋ. ತಾಯಿ ಮಗಳ ಮನಸ್ಸು ನೋವಾಗಬಾರ್ದು ಅಂತ 25 ವರ್ಷ ಅವಳು ಮಾತು ಕೇಳಿದಾಳೆ. ಮಗಳು ತಾಯಿಯ ಒಂದೇ ಒಂದು ಮಾತನ್ನ ಕೇಳಲ್ವಾ? ಸಿಕ್ಕಾಕ್ಸ್ತಿದ್ಯಲ್ವಾ ನಾನು ನೀನು? ಕೇಳ್ಕೊತೀನಿ ಕಣೆ. ನನಗೆ ಪ್ರತಾಪ್ ಅಂದ್ರೆ ತುಂಬಾ ಇಷ್ಟ ಅಮ್ಮ. ಒಳ್ಳೆಯವನಲ್ಲ ಕಣೆ ಅವನು. ಅವ್ರು ಮುಂಚಿನಾಗಿಲ್ಲ ಅಮ್ಮ, ಬದಲಾಗಿದ್ದಾರೆ. ಹುಲಿ ಸುಂದರವಾಗಿದೆ, ಅದು ಶಾಂತವಾಗಿದೆ ಅಂತ ಅದನ್ನ ಪ್ರೀತಿಸೋಕ್ಕಾಗತ್ತಾ? ಅದ್ರ ಜೊತೆ ಬದುಕೋಕ್ಕಾಗತ್ತಾ? ಆ ಹುಲಿ ಯಾವ ಉಗುರು ಬಿಚ್ಚತ್ತೋ ಹೇಳೋಕ್ಕಾಗಲ್ಲ ಕಣೆ. ಪ್ರತಾಪ್ ಆಸೆ ಬಿಟ್ಬಿಡು. ವಿಕ್ರಮ್ ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಕೆಲಸದಲ್ಲಿದ್ದಾನೆ, ಕೈ ತುಂಬಾ ಸಂಪಾದನೆ ಮಾಡ್ತಾನೆ, ನಿನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ಇನ್ ಮುಂದೆ ಅವನ್ ಕನ್ಸು ಕಾಣು. ಮನ ಹೇಳಕ್ ಕೇಳು. ಈ ತಾಯಿಗೋಸ್ಕರ ಮರ್ತು ಬಿಡೆ. ನಿಮ್ ತಾಯಿ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ ನನಗೆ. ಏನ್ ಮಾಡಕ್ ಹೊಡಿತಾರ ಅವರು? ಅವ್ರು ಹೇಳ್ದಂಗೆ ಕುಣಿತಿದ್ಯಲ್ಲ ನೀನು. ಒಳ್ಳೇದಾಕಿಲ್ಲ ನಿಮ್ಗೆ. ನೀನು ಪ್ಲೀಸ್ ಮದ್ವೆ ಅದೇ ತಾನೆ, ಸಪೋರ್ಟ್ ಮಾಡ್ಬೇಕಿತ್ತು ವಿನೂತಂಗೆ. ಅವಳು ಸರಿಯಾಗವಳೆ. ಇಷ್ಟ ದಿವಸ ಪ್ರತಾಪ್ ಪ್ರತಾಪ್ ಅಂತ ಓಡಾಡ್ತಿದ್ಲು. ಆ ಕಬ್ಬಿನಂತೂ ಬಿಟ್ಟೇ ಇರ್ತಿರ್ಲಿಲ್ಲ ಪ್ರತಾಪ್ನ. ಈಗ ಅವನ ಹೊಸಬ ಬಂದ ಅಂತ ಒಪ್ಕೊಂಡ್ಬಿಟ್ಲು. ನೀನ್ ಅಳ್ತಾನೆ ಇರೋ. ಅನ್ಯಾಯ ಮಾಡಿದ್ರೆ ಆ ದೇವ್ರು ಕಣ್ಣೀರ್ ಹಾಕ್ಸೆ ಸುಮ್ಕೆ ಇರಕ್ಕಿಲ್ಲ. ಏನ್ ಜನ ನಿಮ್ಮ ಮನೆಯವರು ಎಲ್ಲ ಲೂಸ್ಗಳು. ಅರ್ಥ ಮಾಡ್ಕೊಳ್ಳಿ ಸತ್ಯ, ವೈಶಾಲಿ ಅವರು ಸರಿಗಿಲ್ಲ. ನಿಮ್ಗವರು ಇತ್ತೀಚೆಗೆ ಗೊತ್ತು ಅಷ್ಟೆ. ನಮ್ಗವ್ರು ತುಂಬಾ ಮುಂಚಿಂದಾನೆ ಗೊತ್ತು. ಅಮ್ಮ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಅಮ್ಮನ ರಾಕ್ಷಸಿ ಅಂತೆಲ್ಲ ಕರಿಬೇಡಿ ನೀವು. ತಪ್ಪು ಸಾವಿತ್ರಿ. ಎಂತ ಒಳ್ಳೆ ಜನ ಪ್ರತಾಪ್ ಬಾಸು. ಅಂತವ್ರ ಮನ್ಸು ನೋಯಿಸ್ತಿದ್ಯಲ್ಲ, ಒಳ್ಳೇದಾಯ್ತದ? ನೀನಿಗೆ ಹೊರಗೊಂದು ಅಂತ ನಂಗೆ ಗೊತ್ತಿರ್ಲಿಲ್ಲ. ದೇವ್ರು ಯಾವುದೋ ಒಳ್ಳೇದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೀನಿ. ವೈಶಾಲಿ ಅವ್ರ ಮನೆ ಸೇರಿದ್ರೆ ವಿನೂತ ನೆಮ್ಮದಿಯಾಗಿರಲ್ಲ. ವಿನೂತನೇ ಒಪ್ಪಿದಾಳೆ. ಸ್ವಾರ್ಥಿ ಅಂತ ನಾಳೆ ನಿನ್ನ ಎಲ್ಲ ನೀವೆಲ್ಲ ಸೇರಿ ವಿನೂತನ್ ತಲೆ ಕೆಡಿಸಿ ಪ್ರತಾಪ್ ಬಾಸ್ ಜೀವನನ ಹಾಳು ಮಾಡ್ತಿದ್ದೀರಾ. ನನಗೆ ಚೆನ್ನಾಗಿ ಗೊತ್ತು. ಪ್ರತಾಪ್ ಬಾಸು ಮತ್ತೆ ವಿನೂತ ಎಷ್ಟೊಂದು ಪ್ರೀತಿಸ್ತಾ ಇದ್ದಾರೆ. ಅಂತ ವಿನೂತ ಚಾನ್ಸೇ ಇಲ್ಲ. ಪ್ರತಾಪ್ ಬಾಸ್ಗೆ ಅನ್ಯಾಯ ಆಗೈತೆ. ನಾನ್ ಸುಮ್ಕೆ ಇರಕ್ಕಿಲ್ಲ.
ಯಾಕೆ ಕಣ್ಣೀರು? ಗೊತ್ತಿಲ್ಲ ಕಣೆ, ಯಾಕೋ ನಿಲ್ತಾನೆ ಇಲ್ಲ. ಅಮ್ಮ ನೋಡಿದ ಹುಡುಗನ ಮದ್ವೆ ಆಗ್ಬೇಕಾಗಿ ಬಂದ್ರೆ ಅಂತ ಬೇಜಾರ? ಅದಲ್ಲ, ಮತ್ತೆ ಮೋಸ ಹೋಗ್ಬಿಟ್ನೇನೋ ಅಂತ ಅನ್ನಿಸ್ತಿದೆ. ಯಾಕೆ? ಪ್ರತಾಪ್ ನನ್ನನ್ನ ಪ್ರೀತಿಸ್ತಿದ್ರು ಅಂತೀಯ? ಯಾಕೆ ಅನುಮಾನ? ಪ್ರೀತಿಸಿದ್ರೆ ಇವತ್ತವ್ರು ಬರ್ಬೇಕಿತ್ತಲ್ವಾ? ಬರ್ಲಿಲ್ಲ ಅಂದ್ರೆ ನೀವರು ಫೋನ್ ಮಾಡಿದ್ದೆ ತಾನೆ? ಮಾಡಿದ್ದೆ. ಅವ್ರಿಗೆ ನನ್ನ ಹತ್ರ ಇಷ್ಟ ಇಲ್ಲ ಅನ್ಸುತ್ತೆ. ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಕ್ಕ, ಅದಕ್ಕೆ ಬರ್ಲಿಲ್ಲ ಅನ್ಸುತ್ತೆ. ಮತ್ತೆ ಯಾವಾಗ್ಲೂ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಿದ್ರು. ಎಲ್ಲ ಮಾತಿಗಷ್ಟೇ, ನನ್ನ ಮೆಚ್ಚಕ್ಕೆ ನಾನು ಹುಚ್ಚಿ. ಅವ್ರು ಹೇಳ್ತೀನೆಲ್ಲ ನಂಬ್ಕೊಂಡಿದ್ದೆ. ಅಕ್ಕ ಮಲ್ಕೊಳ್ಳೆ. ಶಾಶ್ವತವಾಗಿ ಮಲ್ಕೊಂಡ್ಬಿಡ್ಲಾ? ಹಾಗೆಲ್ಲ ಮಾತಾಡ್ಬೇಡ ಅಕ್ಕ. ಇನ್ನೇನೇ ಮಾಡ್ಲಿ, ಪ್ರೀತ್ಸಂಗ್ ಬರ್ಲಿಲ್ಲ. ಯಾರನ್ನ ಮದುವೆ ಆಗಕ್ ನನಗಿಷ್ಟ ಇಲ್ಲ. ನಿದ್ದೆ ಮಾತ್ರ ತಗೊಂಡ್ಬಿಡ್ಲಾ? ಬೆಳಗ್ಗೆ ಹೇಳದೇ ಇಲ್ಲ. ಏನಾಯ್ತು ಅಂತಾನು ನನಗೆ ಗೊತ್ತಾಗಲ್ಲ. ನಾನು ಹೋಗಿ ಅಮ್ಮನ ನೆನಪಿಸ್ತೀನಿ. ಕಪ್ಪಾಳಕ್ ಹಾಕ್ತೀನಿ. ಕುತ್ಕೊಳೆ, ಕೂತ್ಕೋ. ಯಾಕೆ ಅಕ್ಕ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ನಂಗೆ ಭಯ ಆಗ್ತಾ ಇದೆ. ಏನ್ ಮಾಡ್ಲಿ ರಂಜು? ಮನ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ ಕಣೆ. ಪ್ರತಾಪ್ನ ಮರೆಯಕ್ಕಾಗ್ತಿಲ್ಲ. ಹೊಸ ಹುಡುಗನ ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅಮ್ಮನ ಕೋರಿಕೆಗಿಲ್ಲ ಅಂತ ಹೇಳಕ್ಕೂ ಆಗ್ತಿಲ್ಲ. ಏನ್ ಮಾಡ್ಲಿ ನಾನು? ಅಕ್ಕ ಅಕ್ಕ ಹೇಳಕ್ಕ. ಯಾಕೆ? ನಂಗೆ ಮನೆ ಅಡ್ರೆಸ್ ಬೇಕು. ಬಾವನ್ನ ವಿಚಾರಿಸ್ ಬರ್ತೀನಿ. ಯಾಕೆ ಬರ್ಲಿಲ್ಲ, ಏನಾದ್ರೂ ತೊಂದ್ರೆ ಆಯ್ತಂತ ಕೇಳ್ಕೊಂಡ್ ಬರ್ತೀನಕ್ಕ. ಬೇಗ ಕೊಡು. ಸರಿ ಅಕ್ಕ, ನೀನೇನು ಯೋಚನೆ ಮಾಡ್ಬೇಡ. ಏನೋ ತೊಂದ್ರೆ ಆಗಿರುತ್ತೆ, ಅದಕ್ಕೆ ಬಾವ ಬರ್ಲಿಲ್ಲ. ನಾನು ಈಗ ಕೇಳ್ಕೊಂಡ್ ಬರ್ತೀನಿ. ರಂಜಿತಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಸ್ಕೂಲ್ಗೆ ಹೋಗ್ತಿದ್ದೀನಮ್ಮ. ಸ್ಕೂಲ್ಗೆ ಕಲರ್ ಡ್ರೆಸ್ಸಾ? ಇವತ್ತು ಶುಕ್ರವಾರ ಕಲರ್ ಡ್ರೆಸ್ ಅಲ್ವಾ? ಓ ಹೌದಾ? ಸರಿ, ಅಡಿಗೆ ಮನೆಯಲ್ಲಿ ಡಬ್ಬಿ ಇಟ್ಟಿದ್ದೀನಿ, ಹೋಗಿ ತಗೋ. ಏನ್ ಮಾಡ್ತಿದ್ಯಮ್ಮ? ಬುಕ್ಸ್ ಏನಕ್ಕೆ ಆಚೆ ಹಾಕ್ತಿದ್ಯಾ? ಹಾ,
ವಿನುತಾ ಏನಾದ್ರು ಪ್ರತಾಪಕ್ಕೆ ಕೊಡೋದಕ್ಕೆ ಲೆಟರ್ ಏನಾದ್ರು ಕಳಿಸಿದಾಳ ಅಂತ ನೋಡ್ತಾ ಇದ್ದೀನಿ. ನೋಡು, ನೀನೇನಾದ್ರೂ ವಿನುತಂಗ್ ಚಾಕ್ರಿ ಮಾಡಿದ್ಯೋ ನೀನು ದೇಶಾಂತರ ಕಳಿಸ್ಬಿಡ್ತೀನಿ. ಹುಷಾರು. ಪ್ರತಾಪ್ ಬಾವ, ದೊಡ್ಡದಾಗಿ ಸ್ವಾಭಿಮಾನ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಳಿ ಮಮ್ಮ. ಮಕ್ಕಳು ನೋಡಿದ್ರೆ ಬೀದ್ ಬೀದಿ ಅಲಿತಿರ್ತಾರೆ ಭಿಕ್ಷೆ ಬೇಡೋದಿಕ್ಕೆ. ನಾನೇನ್ ಭಿಕ್ಷೆ ಬೇಡಕ್ ಬಂದಿಲ್ಲ, ಪ್ರತಾಪ್ ಬಾವನ್ ಜೊತೆ ಮಾತಾಡ್ಬೇಕಿತ್ತು. ಮಾವ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ಅವನ ಜೊತೆ ಏನು ಮಾತಾಡ್ಬೇಕಾಗೂ ಇಲ್ಲ, ಅವನ್ ತಲೆ ಕೆಡಿಸ್ಬೇಕಾಗೂ ಇಲ್ಲ. ಈಗ ತಾನೇ ಅವಳನ್ನ ನನ್ ದಾರಿಗೆ ತಂದಿದ್ದೀನಿ. ನಡಿಯ ಇಲ್ಲಿಂದ. ಪ್ಲೀಸ್ ಆಂಟಿ, 2 ನಿಮಿಷ, ಇಂಪಾರ್ಟೆಂಟ್ ವಿಷಯ ನಾನು ಮಾತಾಡ್ಲೇಬೇಕು. ಬೇಕಾಗಿಲ್ಲ. ಪ್ರತಾಪ್ ನಿನ್ ಜೊತೆ ಏನು ಮಾತಾಡ್ಬೇಕಾಗಿಲ್ಲ. ಅವನಿಗೆ ನಾನ್ ನೋಡಿರೋ ಹುಡುಗಿ ಜೊತೆನಲ್ಲಿ ಎಂಗೇಜ್ಮೆಂಟ್ ಆಗಿದೆ.